ಹರಿ ಓಂ ಶ್ರೀಮತೆ ರಾಮಾನುಜಾಯ ನಮಃ. ಪಂಚಮುಖಿ ಆಂಜನೇಯ ಸ್ವಾಮಿಯೇ ನಮೋ ನಮಃ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ವಿಜಯನಗರದ ಅತ್ತಿಗುಪ್ಪೆ ಬಡಾವಣೆಯಲ್ಲಿದೆ. ರಾಜನಗರ. ಇದು ಆಂಜನೇಯ ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶಕ್ತಿವಂತ ದೇವರು. ಆಂಜನೇಯ ಸ್ವಾಮಿ ಅಂದರೆ ಎಲ್ಲ ನಾರ್ಮಲಾಗಿ ಶಕ್ತಿವಂತವಾಗಿರ್ತಾರೆ. ಪಂಚಮುಖಿ ಅನ್ನೋದು ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ. ಏಕೆಂದರೆ ಅದರಲ್ಲಿ 5 ದೇವ್ರುಗಳು ಸೇರಿರ್ತಾರೆ. ಒಂದೇ ಆಂಜನೇಯಂದ್ರಲ್ಲಿ 5 ಮುಖ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ಎಲ್ಲ ಕಡೆ ಜಾಸ್ತಿ ಸಿಗೋದಿಲ್ಲ ಪಂಚಮುಖಿ, ಕೆಲವು ಕಡೆ ಅಷ್ಟೇ ಇರ್ತವೆ ದೇವಸ್ಥಾನಗಳು. ಅದರಲ್ಲಿ ಇದು ವಿಶೇಷತೆ ಏನಂದರೆ, ಇದರಲ್ಲಿ ನಮ್ಮ ಗುಂಡಪ್ಪ ದೇವರು ಅಂತ ಒಂದಿದೆ. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆಗುವಂಥ ಕಾರ್ಯ ಕೆಲಸಗಳು ಏನೇ ಇದ್ರೂ ಅದು ಆಗುತ್ತೆ ಆಗಲ್ಲ ಅನ್ನೋದು ಎರಡೂ ಹೇಳುತ್ತೆ ನಿಮಗೆ. ಅದು ಅಂದರೆ ಆಗಬೇಕು ಅನ್ನೋಂಗಿತ್ತು ಅಂದರೆ ನಿಮ್ಮ ಕೇಳ್ಕೊಂಡಿರೋ ಬಲಗಡೆಗೆ ತಿರ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸು ಹೋಗಬೇಕೋ ಬೇಡವೋ ಅಂತ ಅನ್ನೋ ಥರ ಇರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡುವಂಥದ್ದು ಈ ಆಂಜನೇಯನಿರುತ್ತೆ. ಇದಕ್ಕೆ ತುಂಬ ಕಡೆಯಿಂದ ಕೇಳ್ಕೊಂಡು ಬರ್ತಾರೆ ಅದಕ್ಕಾಗಿ. ಹಾಗಾಗಿ ತುಂಬ ಕಡೆ ಆಗೂ ಇದೆ ಇದಕ್ಕೆ. ಏನು ಅಂದರೆ ಅದು ನಿಮ್ಗೆ ಎಷ್ಟು ದಿನದಲ್ಲಾಗುತ್ತೆ, ಎಷ್ಟು ತಿಂಗಳಲ್ಲಾಗುತ್ತೆ, ಎಷ್ಟು ವರ್ಷದಲ್ಲಾಗುತ್ತೆ, ಅದು ಕೂಡ ಬರುತ್ತೆ. ಪ್ರಾರ್ಥನೆ ಪ್ರಶ್ನೆ ಎರಡೂ ಬರುತ್ತೆ ಇದರೊಳಗೆ. ನಮಸ್ತೆ, ನನ್ನ ಹೆಸರು ಯಶವಂತ ಅಜ್ಜಂ. ನಾನು ಬೆಂಗಳೂರಲ್ಲೇ ಇರೋದು. ನಮ್ಮದು ಹಾಸನ. ಇಲ್ಲಿಗೆ 2 ವರ್ಷ ಹಿಂದೆ ಬಂದಿದ್ದೆ ಈ ಸೆಂಟ್ರಲ್ ಲೇಔಟ್ಗೆ. ಅಲ್ಲಿ ಬಂದಮೇಲೆ ಇಲ್ಲಿ ಗೊತ್ತಾಯಿತು ಈ ದೇವಸ್ಥಾನ ಮೈ ಚೆನ್ನಾಗಿದೆ, ಹೋದರೆ ಒಳ್ಳೆಯದಾಗುತ್ತೆ ಅಂತ. ನಾನು ಇಲ್ಲಿಗೆ ಬಂದಮೇಲೆ ನನಗೆ ಬೇರೆ ಕಡೆ ಕೆಲಸ ಸಿಕ್ತು, ಚೆನ್ನಾಗಿರೋದು, ಚೆನ್ನಾಗಿ ಆಗ್ತಾಯಿದೆ. ಎವ್ರಿ ಶನಿವಾರ ಮಿಸ್ ಇಲ್ದಂಗೆ ಬರ್ತೀನಿ. ಎಲ್ಲ ಒಳ್ಳೇದಾಗ್ತಾಯಿದೆ, ಕೆಲಸ ಚೆನ್ನಾಗಿದೆ. ವ್ಯವಹಾರಗಳು ಬೇರೆ ಊರ ಕಡೆ ಎಲ್ಲ ನಮ್ಮದು ಅಗ್ರಿಕಲ್ಚರ್ ಎಲ್ಲ ಮಾಡ್ತಾಯಿದ್ದೀವಿ, ಅಲ್ಲಿ ಇದೆಲ್ಲ ಡೆವಲಪ್ಮೆಂಟು ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೇದಾಗ್ತಾಯಿದೆ. ತುಂಬ ಜನ ಬರ್ತಾರೆ, ನಾನು ನೋಡ್ತಾ ಇರ್ತೀನಿ, ತುಂಬ ಜನ ಬರ್ತಾರೆ. ಆಮೇಲೆ ನನ್ನ ಮಗಳಿಗೂ ಅಷ್ಟೇ ಸ್ವಲ್ಪ ಆಟ ಮಾಡ್ತಿದ್ಲು. ಇಲ್ಲಿಗೆ ಬಂದಮೇಲೆ ತಾಯ್ತ ತೊಗೊಂಡಿದ್ದೀನಿ ಇವತ್ತು. ಇದು ಹಾಕಿದ್ಮೇಲೆ ಸ್ವಲ್ಪ ರಗಳೆ ಮಾಡೋದೆಲ್ಲ ಕಡಿಮೆ ಮಾಡ್ತಾಳೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬೇಸಿಕಲಿ ಬಂದುಬಿಟ್ಟು ಮಾಲಿಂಗ್ಪುರು, ಅದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹತ್ರ. ಸೊ ಬೆಂಗಳೂರು ಬಂದುಬಿಟ್ಟು ಭಾಳ ಆದರೆ ಒಂದು 10 to 15 ಡೇಸ್ ಆಯಿತು. ಬಟ್ ನಾನು ಹನುಮನ್ ಭಕ್ತನೇ. ಸೊ ಯೂಶ್ವಲಿ ನಾನು ಎಲ್ಲ ಟೆಂಪಲ್ ಅಂತಂದರೆ ಶನಿವಾರ ಹೋಗ್ತಿದ್ದೆ. ಸೊ ಈ ಏರಿಯಾದಲ್ಲಿ ಬಂದುಬಿಟ್ಟು ಈ ಟೆಂಪಲ್ ಬಂದಮೇಲೆ ಅದೊಂಥರ ಏನೋ ಪಾಸಿಟಿವ್ ವೈಬ್ ಇದೆ. ಸೊ ನಂಗೆ ಒಂಥರ ರಿಲ್ಯಾಕ್ಸೇಷನ್ ತುಂಬ ಸಿಗುತ್ತೆ. ಸೊ ಅದಕ್ಕಾದ್ರೆ ಬರ್ತಾಯಿದ್ದೆ ನಾನು.